ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ 23ನೇ ಕಂತಿನ ಹಣ ಜಮಾ ಆಗ್ತಾ ಇದ್ದು ನಿಮಗೆ ಲೈವ್ ಪ್ರೂಫ್ ಸಮೇತನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದ್ದು ಸಾಕಷ್ಟು ಫಲಾನುಭವಿಗಳು ಕಮೆಂಟ್ ಕೂಡ ಮಾಡಿದ್ದಾರೆ. ಹಾಗಾದರೆ ಕಮೆಂಟ್ಗಳು ಏನಂತ ಬಂದಿದೆ, ಅದರಲ್ಲಿ ಯಾವ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ಬಂದಿದೆ, ಹೌದು ಈ ಹಿಂದೆ ಯಾವ ಯಾವ ಜಿಲ್ಲೆಗಳಲ್ಲಿರ್ತಕ್ಕಂತಹ ಮಹಿಳೆಯರ ಖಾತೆಗಳಿಗೆ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು, ಯಾವ ಜಿಲ್ಲೆಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು, ಎಲ್ಲ ವಿಷಯದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತೇನೆ. ಸೊ ಈಗಾಗಲೇ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಎಷ್ಟು ರಿಲೀಸ್ ಆಯಿತು, ಒಂದು ಕಂತಿಗೆ ಎಷ್ಟು ದುಡ್ಡು ಬೇಕಾಗುತ್ತೆ, ಇನ್ನು ಎಷ್ಟು ಕಂತುಗಳು ಪೆಂಡಿಂಗ್ ಉಳಿದಿದ್ದಾವೆ, ಯಾವ ಯಾವ ತಿಂಗಳ ಹಣ ಈಗ ಹಾಕ್ತಾ ಇದ್ದಾರೆ, ಪ್ರತಿಯೊಂದು ಡೀಟೇಲ್ಸನ್ನು ಟೋಟಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ತರ್ತಾ ಇರ್ತೀವಿ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ 23ನೇ ಕಂತಿನ ಹಣ ಜಮಾ ಆಗ್ತಾ ಇದೆ. ಸದ್ಯಕ್ಕೆ ನಿಮಗೆ ಬರಬೇಕಾಗಿರ್ತಕ್ಕಂತಹ ಕಂತುಗಳು ಟೋಟಲ್ 6 ಕಂತುಗಳು. ಇನ್ನೇನು ನವೆಂಬರ್ ಕೂಡ ಮುಗಿದೋಯ್ತಪ್ಪ ಅಂದರೆ 4 ಕಂತುಗಳು ಟೋಟಲಿ 8,000 ದುಡ್ಡನ್ನು ಹಾಕಬೇಕಾಗತ್ತೆ. ಈಗ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು 4 ಕಂತುಗಳು, 3 ಕಂತುಗಳು ಜೊತೆಗೆ ನವೆಂಬರ್ ಕೂಡ ಹಿಡಿದ್ರೆ 4 ಕಂತುಗಳು ಪೆಂಡಿಂಗ್ ಉಳಿಯುತ್ತೆ. ಟೋಟಲಿ 8,000 ಆದರೂ ದುಡ್ಡು ಜಮಾ ಆಗಬೇಕಾಗತ್ತೆ. ಈ 2,000 ಮೊದಲು ಜಮಾ ಆಗುತ್ತೆ ನಿಮಗೆ. ಈಗ 23ನೇ ಕಂತಿನ ಹಣ ಏನು ಜಮಾ ಆಗ್ತಾ ಇದೆಯಲ್ಲ, ಇದೇ ಒಂದು 2,000 ಜಮಾ ಆಗ್ತಾ ಇದ್ದು, ಇದು ದೀಪಾವಳಿ ಹಬ್ಬಕ್ಕೇ ಜಮಾ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಅದನ್ನು ಮುಂದೂಡಲಾಗಿದ್ದು ಹಣವನ್ನು ಹೊಂದಾಣಿಕೆ ಮಾಡಿ ಈಗ ಸದ್ಯಕ್ಕೆ ಮಹಿಳೆಯರ ಖಾತೆಗಳಿಗೆ ಸ್ಪೀಡಾಗಿ ಜಮಾ ಮಾಡ್ತಕ್ಕಂಥದ್ದು. ಸ್ನೇಹಿತರೆ, ಒಂದೇ ದಿನದಲ್ಲಿ ಸುಮಾರು 20 ಲಕ್ಷಕ್ಕಿಂತ ಹೆಚ್ಚಿನ ಮಹಿಳೆಯರಿಗಾದರೂ ದುಡ್ಡು ಜಮಾ ಆಗುವಂತಹ ಸಾಧ್ಯತೆ ಇದೆ. ಅದರ ಬಗ್ಗೆ ಎಲ್ಲ ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಸದ್ಯಕ್ಕೆ ಸ್ನೇಹಿತರೆ, ಅನೇಕ ಒಂದು ಮಹಿಳೆಯರು ಕಮೆಂಟ್ಗಳನ್ನು ಮಾಡಿದ್ದಾರೆ. ಕ್ರೆಡಿಟ್ ಬ್ರದರ್, ಥ್ಯಾಂಕ್ ಯು ಅಂತಲೂ ಕೂಡ ಕಮೆಂಟ್ ಮಾಡಿರುವಂಥದ್ದು. 23ನೇ ಕಂತು ಬಂತು, ಡನ್ ಅಂತ ಕಮೆಂಟ್ ಮಾಡಿದ್ದಾರೆ. ಜಮಾ ಆಗಿದೆ 23ನೇ ಕಂತು ಬೆಂಗಳೂರು ನಗರ ಅಂತಲೂ ಕೂಡ ಕಮೆಂಟ್ ಮಾಡಿದೆ. ಇದೀಗ ಬಂದಿದೆ ಸರ್ ಒಂದು 23ನೇ ಕಂತಿನ ಹಣ ಬೆಂಗಳೂರು ಗ್ರಾಮಾಂತರ ಅಂತಲೂ ಕೂಡ ಕಮೆಂಟ್ ಮಾಡಿದ್ದಾರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ಯಾವ ಜಿಲ್ಲೆಗಳಿಗೆ ಮುಖ್ಯವಾಗಿ ದುಡ್ಡು ಬಂದಿದೆ ನಿನ್ನೆ ಅಂತ ನಾವು ನೋಡೋದಾದರೆ, ಮುಖ್ಯವಾಗಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿರ್ತಕ್ಕಂತಹ ಜಿಲ್ಲೆಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಹೌದು, ಇದು ನಿಜ. ಯಾಕೆ ಅಲ್ಲೇ ಹೆಚ್ಚಾಗಿ ಜಮಾ ಆಯ್ತಪ್ಪ ಅಂದರೆ, ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಬಂತಂತ ಅಂದ್ಕೊಳ್ಳಿ. ಅಲ್ಲಿಂದ ಏನಾಗುತ್ತೆ, ಡೈರೆಕ್ಟಾಗಿ ಒಂದು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡು ಹೋಗುತ್ತೆ. ಎಲ್ಲಿ ಅಂದರೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿ ಬರುತ್ತೆ. ಅಲ್ಲಿಂದ ಮತ್ತೆ ಏನೇನು ಪ್ರೊಸೆಸರ್ ಇರುತ್ತೋ ಎಲ್ಲವೂ ಕೂಡ ಮುಗಿಸ್ಕೊಂಡು ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದುಡ್ಡು ಹೋಗುತ್ತೆ. ಅಲ್ಲಿಂದ ಏನಾಗುತ್ತೆ, ಮತ್ತು ಈ ಒಂದು DBT ಟ್ರೆಸರಿಗೆ ಪುಷ್ ಆಗುತ್ತೆ. DBT ಟ್ರೆಸರಿಗೆ ಪುಷ್ ಆಗಿ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ. ಬ್ಯಾಂಕ್ಗಳು ಅಪ್ಡೇಟ್ ಮಾಡಿಕೊಂಡು ನಿಮ್ಮೆಲ್ಲರ ಖಾತೆಗಳಿಗೆ ದುಡ್ಡನ್ನು ಜಮಾ ಮಾಡುವಂತಹ ಕೆಲಸ ಮಾಡ್ತಾರೆ. ಮೊದಲು ಟ್ರಯಲ್ ನಡೆಯುತ್ತೆ, ಯಾಕಂದರೆ ತಾಂತ್ರಿಕ ದೋಷ ಆಗುತ್ತಾ ಅನ್ನುವಂಥದ್ದನ್ನು ಕಂಡು ಹಿಡಿಲಿಕ್ಕೆ ಒಂದು ಟ್ರಯಲ್ ನಡೆಸ್ತಾರೆ. ಆ ಟ್ರಯಲ್ದಲ್ಲಿ ಮುಖ್ಯವಾಗಿ ಏನಾದರೂ ದೋಷಗಳು ಕಂಡು ಬಂದರೆ ಮತ್ತೆ ಕೆಲವೊಂದಿಷ್ಟು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ. ಈಗ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ತಾಂತ್ರಿಕ ದೋಷ ಕಂಡು ಬಂದಿಲ್ಲ, ಹಾಗಾಗಿ ವರಿ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇನ್ನು ಸ್ನೇಹಿತರೆ, ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರಕ್ಕೆ ಯಾಕೆ ದುಡ್ಡು ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಳ್ತೀನಿ. ಸೊ ಅಲ್ಲಿ ಟ್ರಯಲ್ ಮೊದಲು ಈಗ ನಡೆದಿದೆ. ಆಲ್ರೆಡಿ ತಾಂತ್ರಿಕ ದೋಷ ಕಂಡು ಬರಲ್ದ ಕಾರಣಕ್ಕಾಗಿ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ದುಡ್ಡು ಜಮಾ ಆಗಿರುವಂಥದ್ದು. ಸೊ ಅದಾದ ತಕ್ಷಣ ಬೆಳಗಾವಿಗೂ ಕೂಡ ಬರುತ್ತೆ, ಅದೇ ರೀತಿಯಾಗಿ ವಿಜಯನಗರಕ್ಕೂ ಕೂಡ ಬರುತ್ತೆ, ಧಾರವಾಡಕ್ಕೂ ಕೂಡ ಬರುತ್ತೆ, ಯಾದಗಿರಿಗೂ ಕೂಡ ಬರುವಂಥದ್ದು. ಈಗಾಗಲೇ ಹಲವಾರು ಫಲಾನುಭವಿಗಳಿಗೆ ಆಲ್ರೆಡಿ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಇನ್ನೂ ಕೂಡ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಇನ್ನೂ ಅನೇಕ ಕುಟುಂಬಸ್ಥರಿಗೆ ಬರೋದಿದೆ. ಈಗಿದೆ ಒಂದು ಸುಮಾರು 5 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿರುವಂಥದ್ದು. ಇನ್ನೂ 1 ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳು ಬಾಕಿ ಇದ್ದಾರೆ. ಹಾಗಾಗಿ ಆ ಎಲ್ಲ ಫಲಾನುಭವಿಗಳಿಗೆ ಇನ್ನೂ ಒಂದು 10 ದಿನದ ಕಾಲ ಆದರೂ ದುಡ್ಡು ಬರುವಂಥದ್ದು. ಕೇವಲ ಒಂದೇ ದಿನದಲ್ಲಿ ಅಥವಾ 2 ದಿನದಲ್ಲಿ ದುಡ್ಡು ಜಮಾ ಆಗಿ ಕ್ಲಿಯರ್ ಆಗುವಂಥದ್ದಲ್ಲ. ಇಲ್ಲಿ 10 ರಿಂದ 15 ದಿನ ಆದರೂ ಟೈಮ್ ಬೇಕಂತ ಹೇಳ್ಬಿಟ್ಟು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲೇಟೆಸ್ಟ್ ಆದಂತಹ ಅಪ್ಡೇಟನ್ನು ಕೊಟ್ಟಿರ್ತಕ್ಕಂಥದ್ದು. ಸ್ನೇಹಿತರೆ, ಬರೀ ಈಗ ಇದರಲ್ಲಿ ಅನೇಕ ಕುಟುಂಬಸ್ಥರನ್ನು ಅಂದರೆ ಅನೇಕ ಗೃಹಲಕ್ಷ್ಮಿಯರನ್ನು ತೆಗೆದುಹಾಕುವಂತಹ ಕೆಲಸ ಕೂಡ ಆಹಾರ ಇಲಾಖೆ ಮಾಡಿದೆ. ಅದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕಾಗಿರುವಂಥದ್ದು. ಈಗಾಗಲೇ ನಿಮಗೆ ಗೊತ್ತಿದೆ, ನಿಮ್ಮ ಮನೆಯಲ್ಲಿ ಈಗಾಗಲೇ ಇರತಕ್ಕಂತಹ ಡೀಟೇಲ್ಸನ್ನು ಸರ್ಕಾರ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದೆ. ಈಗಾಗಲೇ ಜಾತಿಗಣತಿಯ ಆಧಾರದ ಮೇಲೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ನೌಕರಸ್ಥರಿದ್ದಾರೆ, ಸರ್ಕಾರಿ ನೌಕರಸ್ಥರು ಎಷ್ಟಿದ್ದಾರೆ, ಪ್ರೈವೇಟ್ ಒಂದು
ಜಾಬ್ ಯಾರು ಮಾಡ್ತಾ ಇದ್ದಾರೆ, ಎಷ್ಟು ಜನ ಮಾಡ್ತಾ ಇದ್ದಾರೆ, ಶಿಕ್ಷಣ ಎಷ್ಟಾಗಿದೆ, ಅದೇ ರೀತಿಯಾಗಿ ನಿಮ್ಮ ಬ್ಯಾಕ್ಗ್ರೌಂಡ್ ಹೊಲ ಗದ್ದೆಗಳು ಎಷ್ಟಿದೆ, ಅದೇ ರೀತಿಯಾಗಿ ಜಮೀನು ನಿಮ್ಮ ಮನೆಗಳು ಎಷ್ಟಿದ್ದಾವೆ, ಅದರಲ್ಲಿ ಮೀಟ್ರ್ ಎಷ್ಟು ಒಂದೇ ಮನೆಯಲ್ಲಿದೆಯಾ ಅಥವಾ ಬೇರೆ ಬೇರೆ ಮನೆಗಳನ್ನು ಬಾಡಿಗೆನ ಏನಾದರೂ ಕೊಟ್ಟಿದ್ದೀರಾ, ಮೀಟ್ರ್ಗಳು ಎಷ್ಟಿದ್ದಾವೆ, ಅದೇ ರೀತಿಯಾಗಿ ಸುಮಾರು 61 ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸ ಅವರು ಮಾಡಿದ್ದಾರೆ. ಇದರ ಜೊತೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಾಹನಗಳು ಎಷ್ಟಿದ್ದಾವೆ, ಅದರಲ್ಲಿ 4 ವೀಲರ್ ವಾಹನಗಳು ಎಷ್ಟಿದ್ದಾವೆ, ಇದರ ಜೊತೆಗೆ ಇಂಪಾರ್ಟೆಂಟ್ ಏನಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಎಷ್ಟು ರೇಷನ್ಸ್ ಕಾರ್ಡ್ಗಳಿದ್ದಾವೋ ಅನ್ನುವಂಥದ್ದನ್ನು ಚೆಕ್ ಮಾಡಲಾಗಿದೆ. ಹೌದು, ಆ ಒಂದು UHID ನಂಬರನ್ನು ಜನ್ರೇಟ್ ಮಾಡಿ ಜಾತಿ ಗಣತಿಯನ್ನು ಮಾಡುವಂತಹ ಸಂದರ್ಭದಲ್ಲಿ ರೇಷನ್ ಕಾರ್ಡು, ಆಧಾರ್ ಕಾರ್ಡು, ವೋಟರ್ ID ಇವುಗಳ ಬಗ್ಗೆ ಒಂದು ಮಾಹಿತಿಯನ್ನು ತೆಗೆದುಕೊಂಡು ಅಲ್ಲಿ ಸಂಪೂರ್ಣ ಡೀಟೇಲ್ಸನ್ನು ತೆಗೆದುಕೊಳ್ಳುವಂತಹ ಕೆಲಸ ಮಾಡಲಾಗಿದೆ. ಆ ಒಂದು ಡೀಟೇಲ್ಸನ್ನು ತೆಗೆದುಕೊಳ್ಳುವಾಗ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಪ್ರತಿಯೊಂದು ಮಾಹಿತಿ ಕೂಡ ಅವರಿಗೆ ಸಿಕ್ಕಿರುತ್ತೆ. ಸರ್ಕಾರಕ್ಕೂ ಕೂಡ ಆ ಒಂದು ಇನ್ಫಾರ್ಮೇಷನ್ ಒದಗಿಸಲಾಗಿರುತ್ತೆ. ಇನ್ನು ಹೊಸ ಹೊಸ ವ್ಯಾಪಾರಗಳನ್ನು ಕೂಡ ಸೃಷ್ಟಿಸಿರ್ತಾರೆ. ಸೊ ಆ ಒಂದು ಹೊಸ ವ್ಯಾಪಾರಗಳನ್ನು ಕೂಡ ಯಾರ್ಯಾರು ಸೃಷ್ಟಿಸ್ಕೊಂಡಿದ್ರೆ ಅದರಲ್ಲಿ ಬೆಳವಣಿಗೆ ಯಾರ್ಯಾರ್ದಾಗಿದೆ, GST ಫೇರ್ ಅಂತ ಯಾರ್ಯಾರ್ದು ಬರ್ತಾ ಇದೆ ಅವ್ರದ್ದು ಕೂಡ ತೆಗೆದುಹಾಕುವಂತಹ ಕೆಲಸ ಮಾಡಲಾಗಿದೆ. ಇನ್ನು ಅನೇಕ ಕುಟುಂಬಸ್ಥರದು ಅಂದರೆ ಗೃಹಲಕ್ಷ್ಮಿಯರದು BPLದಿಂದ APLಗೂ ಕೂಡ ಕನ್ವರ್ಟ್ ಮಾಡಲಾಗಿದೆ. ಹೌದು, APL ಯಾರ್ಯಾರ್ದು ಕನ್ವರ್ಟ್ ಆಗಿದೆ ನೋಡಿ ಅವ್ರಿಗೂ ಕೂಡ ಗೃಹಲಕ್ಷ್ಮಿ ಜಮಾ ಆಗುತ್ತೆ. ಆದರೆ ಸಾಕಷ್ಟು ಫೆಸಿಲಿಟಿಗಳನ್ನು ನೀವು ಕಳ್ಕೊಳ್ತೀರಿ. ಉದಾಹರಣೆಗೆ ಈಗ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳಿದ್ದಾವೆ. ಅದರಲ್ಲಿ ಒಂದು ಉದಾಹರಣೆ ಕೊಡ್ತೀನಿ. ಆಯುಷ್ಮಾನ್ ಕಾರ್ಡ್ ಅಂತ ಇದೆ. ಅದರಲ್ಲಿ ನೀವು ಏನು ಮಾಡ್ತೀರಿ, BPL ಕಾರ್ಡ್ ಇದ್ದವರು 5 ಲಕ್ಷದವರೆಗೂ ಕೂಡ ನೀವು ಚಿಕಿತ್ಸೆಯನ್ನು ಪಡ್ಕೊಳ್ಬಹುದು BPL ಕಾರ್ಡ್ ಇದ್ದವರು. ಇನ್ನು APL ಇದ್ದವರಿಗೆ 3 ಲಕ್ಷದವರೆಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಪಡ್ಕೊಳ್ಬಹುದು. ಹೀಗೆ 2 ಲಕ್ಷ ಡಿಫ್ರೆನ್ಸನ್ನು ನಾವು ಅಲ್ಲಿ ಕಾಣ್ತೀವಿ. ಹಾಗೆ ಅನೇಕ ಒಂದು ಯೋಜನೆಗಳಲ್ಲಿ ಡಿಫ್ರೆನ್ಸ್ ಇದ್ದಾವೆ. ಈಗ BPL ಇದ್ದವರಿಗೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ಕೂಡ ಫ್ರೀಯಾಗಿ ಕೊಡಬಹುದು ಅಥವಾ ಸಬ್ಸಿಡಿ ಮುಖಾಂತರ ಕೊಡಬಹುದು. ಕಡಿಮೆ ಒಂದು ಸರ್ಕಾರವೇ ಅದನ್ನು ದುಡ್ಡು ಕಟ್ಟುತ್ತೆ, ಉಳಿದಂತಹದ್ದನ್ನು ನೀವು ಕಟ್ಟಬೇಕು. ಹೀಗೆ ಅನೇಕ ಒಂದು ಸ್ಕೀಮ್ಸ್ಗಳಲ್ಲಿ BPLದವರಿಗೆ ಹೆಚ್ಚಿನ ಆದ್ಯತೆಯನ್ನು ಸರ್ಕಾರ ಕೊಡುತ್ತೆ. ಯಾಕಂದರೆ ಬಡತನ ರೇಖೆಗಿಂತ ಕೆಳಗಡೆ ಇರ್ತಾರೆ. APLದವರು ಒಂದು ರೇಂಜ್ನಲ್ಲಿ ಇರ್ತಾರಪ್ಪ. ಹಾಗಾಗಿ ಇಲ್ಲಿ ಡಿಫ್ರೆನ್ಸನ್ನು ಕಾಣ್ತೀವಿ. ಆದರೆ ಗೃಹಲಕ್ಷ್ಮಿಯಲ್ಲಿ ಹಾಗೇನಿಲ್ಲ. BPL ಇದ್ರೂ ಜಮಾ ಆಗುತ್ತೆ, APL ಇದ್ರೂ ಜಮಾ ಆಗುತ್ತೆ. BPL ಇದ್ರೂ ರೇಷನ್ ಸಿಗುತ್ತೆ, APL ಇದ್ರೂ ರೇಷನ್ ಸಿಗುತ್ತೆ. ಈ ರೀತಿ ಡಿಫ್ರೆನ್ಸ್ಗಳನ್ನು ನೀವು ಕಾಣ್ತೀರಿ. ಒಟ್ಟಾರೆಯಾಗಿ ಬದಲಾವಣೆಗಳಂತೂ ಮಾಡಿದ್ದಾರೆ. ಹೊಸ ರೂಲ್ಸ್ಗಳನ್ನು ಕೂಡ ತಂದಿದ್ದಾರೆ. ಇನ್ನು ಹೆಚ್ಚಾಗಿ ರೇಷನ್ಸ್ ಕಾರ್ಡ್ಗಳನ್ನು ನೀವು ಹೊಂದಿದ್ದೆ ಆದರೆ ಕೇವಲ ಒಂದು ರೇಷನ್ ಕಾರ್ಡ್ಗೆ ಮಾತ್ರ ದುಡ್ಡು ಬರುತ್ತೆ, ಉಳಿದಂತಹ ರೇಷನ್ ಕಾರ್ಡ್ಗಳಿಗೆ ದುಡ್ಡು ಬರೋದಿಲ್ಲ. ಇದು ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಮುಖ್ಯವಾಗಿ ಆಹಾರ ಇಲಾಖೆ ಈ ರೂಲ್ಸನ್ನು ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಒಂದೇ ಮನೆಯಲ್ಲಿದ್ದರೆ ಒಂದೇ ರೇಷನ್ ಕಾರ್ಡ್ನಲ್ಲಿ ಪ್ರತಿಯೊಬ್ಬರ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಬಹುದು. 2 ಅಥವಾ 3 ರೇಷನ್ ಕಾರ್ಡ್ ಮಾಡಿಸ್ಕೊಂಡು ನೀವು ದುಡ್ಡನ್ನು ಪಡ್ಕೊಳ್ತಾ ಇದ್ದರೆ, ಅಂದರೆ ಒಂದು ರೇಷನ್ ಕಾರ್ಡ್ ಇದ್ದರೆ ಎಲ್ಲರದ ಹೆಸರು ಒಂದೇ ರೇಷನ್ ಕಾರ್ಡ್ ಇಲ್ಲಿದ್ದರೆ 2,000 ಮಾತ್ರ ಜಮಾ ಆಗುತ್ತೆ. ನೀವು 3 ರೇಷನ್ ಕಾರ್ಡ್ ಮಾಡ್ಕೊಂಡ್ರೆ 6,000, 20 ಕಂತುಗಳಂದರೆ 1,20,000 ದುಡ್ಡನ್ನು ನೀವು ಪಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸರ್ಕಾರಕ್ಕೆ 80,000 ಲಾಸ್ ಒಂದೇ ಕುಟುಂಬದಲ್ಲಿ. ಇನ್ನು ಎಷ್ಟೊಂದು ಕುಟುಂಬಗಳಿದ್ದಾವೆ, ಕೋಟ್ಯಾಂತರ ಕುಟುಂಬಗಳಿದ್ದಾವೆ, ಕೋಟ್ಯಾಂತರ ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಒಂದು ಸರ್ಕಾರಕ್ಕೆ ಲಾಸ್ ಆಗ್ತಾ ಇದೆ. ಅದರಿಂದ ಈ ಒಂದು ವೆರಿಫಿಕೇಷನ್ ನಡೀತಾ ಇರುವಂಥದ್ದು. ಈ ವಿಷಯವನ್ನು ನಾನು ತಿಳಿಸಿದ್ದೀನಿ. ಜಮಾ ಆಗ್ತಾ ಇದೆ. ಇದು ಖಂಡಿತವಾಗಲೂ ನಾನು ಪೋಲ್ ಕೂಡ ಮಾಡ್ತೀನಿ. ಜಮಾ ಆಗಿದ್ದರೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಿಮ್ಮ ಜಿಲ್ಲೆ ಯಾವುದು ಅನ್ನುವಂಥದ್ದನ್ನು ಕೂಡ ತಿಳಿಸಿ.